ಎಲ್ಲ ಹೋರಾಟಗಾರರೇ, ಈಗ ಅಂತಿಮವಾಗಿ ಈ ಕೆಲವು ವಿಚಾರಗಳನ್ನ ಮಂಥನ ಚಿಂತನ ಮಾಡಿ ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಇಡ್ತೇವೆ. ಇದ್ರ ಬದಲಾವಣೆ ಆಯಿತು ಅಂದ್ರೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬದಲಾವಣೆ ಮಾಡೋಣ. ಈಗ ಏನಂದ್ರೆ ಕಾರಣ ಅದೆಲ್ಲ ಓದೋದ ಅವಶ್ಯಕತೆ ಇಲ್ಲ, ಇಲ್ಲಿ ರೆಸಲ್ಯೂಷನ್ ಅಷ್ಟೇ. ಕಾರಣ ಗೌರವಾನ್ವಿತರಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳೋದು ಏನಂದ್ರೆ, ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ತಮ್ಮನ್ನ ಕಂಡು ಮುಕ್ತವಾಗಿ ಚರ್ಚಿಸಲು 2-3 ದಿನದಲ್ಲಿ ಕಾಲಾವಕಾಶವನ್ನು ಕೊಡಬೇಕು. ಒಂದನೇದು. ಎರಡನೇದು, ಧಾರವಾಡ ಪ್ರತ್ಯೇಕ ಪಾಲಿಕೆಯ ಸರ್ಕಾರದ ನಿರ್ಧಾರವನ್ನು ಅನುಮೋದಿಸಿ ಕೂಡಲೇ ಕಳಿಸಬೇಕು. ಗೌರವಾನ್ವಿತರು ಈ ಜನಪರ ನ್ಯಾಯಯುತವಾದ ಬೇಡಿಕೆಗೆ ಸರ್ಕಾರದ ನಿರ್ಧಾರಕ್ಕೆ ಅನುಮೋದನೆ ಕೊಡದಿದ್ದಲ್ಲಿ ರಾಜಭವನ್ ಚಲೋ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ, ಇದು ಸತ್ಯ ಐತಿ, ಅದಕ್ಕೆ ನಾವು ಹೋರಾಟ ಸ್ಟ್ರೈಕು ಅನ್ನಂಗಿಲ್ಲ. ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಎಲ್ಲಿ ಮಾಡ್ತೀವಿ? ರಾಜ್ಯಪಾಲರ ಕಚೇರಿಯ ಮುಂದೆ ಮಾಡಲು ನಿರ್ಧರಿಸಲಾಗಿದೆ. ಇನ್ನೊಂದು, ಇಲ್ಲವಾದಲ್ಲಿ ಸಮಗ್ರ ಧಾರವಾಡದ ಜನತೆ ಕೂಡಿ ಧಾರವಾಡ ಬಂದ್ ಕರೆಯನ್ನು ನೀಡಲಾಗುವುದು. ಇಷ್ಟು ಈಗ ರೆಸಲ್ಯೂಷನ್. ಮತ್ತೆ ಬದಲಾವಣೆ ಇದ್ರೆ ರಾಜ್ಯಪಾಲರ ಭವನಕ್ಕೆ ಯಾವ ದಿನದಾಗ ಕೊಡಲಿಲ್ಲ, ಗಡುವು ಯಾವ ಇಲ್ಲ. 3 ದಿನದಲ್ಲಿ 3 ದಿನದಲ್ಲಿ ಇಲ್ಲಿ ಮ್ಯಾಗ ಇನ್ನೂ ಗೌರವಾನ್ವಿತ ರಾಜ್ಯಪಾಲರು ಕೂಡಲೇ ತಮ್ಮನ್ನು ಕಂಡು ಮುಕ್ತವಾಗಿ ಚರ್ಚಿಸಲು 2-3 ದಿನಗಳಲ್ಲಿ ಕಾಲಾವಕಾಶವನ್ನು ಕೊಡಬೇಕು. 2-3 ದಿನದಾಗ ಧಾರವಾಡ ಪ್ರತ್ಯೇಕ ಪಾಲಿಕೆ ಸರ್ಕಾರದ ನಿರ್ಧಾರವನ್ನು ಅನುಮೋದಿಸಿ ಕಳಿಸ್ಬೇಕು. 3 ದಿನದಾಗ ಕೊಡಬೇಕು, ಇಲ್ಲಾಂದ್ರೆ ಅನುಮೋದನೆ ಮಾಡಿ ಕೊಡಬೇಕು. ಮುಂದೆ ಜನಪರ ಈ ರೈತರ ಸತ್ಯಾಗ್ರಹವನ್ನ ಎಲ್ಲಿ ರಾಜಭವನದ ಮುಂದೆ ಮಾಡಲಾಗುವುದು. ಇಲ್ಲ ಅಥವಾ ಮಾಡೋದು ಮತ್ತು ಧಾರವಾಡದ ಸಮಗ್ರ ಜನತೆ ಅಂದರೆ ಎಲ್ಲ ವಲಯದ ಜನ, ಎಲ್ಲ ವರ್ಗದ ಜನ ಇವತ್ತು ಸಭೆಯನ್ನು ಸೇರಿದ್ದಾರೆ. ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಆಗಬೇಕು ಅನ್ನುವಂಥ ಒತ್ತಾಸೆಗಾಗಿ ಇವತ್ತು ಸೇರಿದ್ದಿದೆ. ಇವತ್ತು ಎಲ್ಲ ಹಂತ ದಾಟಿ ಇವತ್ತು ರಾಜ್ಯಪಾಲರ ಅಂಗಳದೊಳಗೆ ಅದು ಅವರ ಒಪ್ಪಿಗೆ ಆಗಿದೆ. ಕಳೆದ 6-7 ತಿಂಗಳಿಂದ ಅದು ಅಲ್ಲೇ ರಾಜ್ಯಪಾಲರ ಒಮ್ಮತಕ್ಕಾಗಿ ಅವರ ಸಹಿಗಾಗಿ ಕಾದಿದೆ. ಆ ಹಿನ್ನೆಲೆಯೊಳಗೆ ಧಾರವಾಡದ ಜನತೆ ಸಹಜವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಹಂತದೊಳಗೆ ಹೋರಾಟಕ್ಕೆ ಬೀದಿಗಿಳಿದು ಹೋರಾಟ ಮಾಡುವಂಥ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಒಂದು ಗಡುವನ್ನು ಕೊಡುವಂಥ ನಿರ್ಣಯವನ್ನು ಸಹಿತ ತೆಗೆದುಕೊಳ್ತಾ ಇದ್ದಾರೆ. ಇದು ಯಾವುದೂ ಆಗದೇ ಇದ್ದಲ್ಲಿ ಧಾರವಾಡ ಬಂಧವನ್ನು ತೆಗೆದುಕೊಳ್ಳುವಂಥದ್ದು, ಹಾಗೆ ನಿರಂತರವಾಗಿ ಧರಣಿಯನ್ನು ಕೂರುವಂಥ ಕೆಲಸವನ್ನು ಮಾಡಲಿಕ್ಕೆ ಸಭೆ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ.